ಆರ್ನಾಲ್ಡ್ ಒಬಾಮಾ ಇಬ್ರು ಸಿಂಹರಾಶಿ ಲಿಯೋ. ಇವರಿಬ್ಬರಲ್ಲಿರುವಂಥ ಸೇಮ್ 10 ಕ್ವಾಲಿಟೀಸ್ ಬಗ್ಗೆ ನಿಮಗೆ ಹೇಳ್ತೀನಿ. ಒಂದು, ಬ್ರೇವ್ ಆ್ಯಂಡ್ ಕರೇಜ್. ಎರಡನೇದು, ಫಿಸಿಕಲ್ ಸ್ಟ್ರೆಂತ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್. ಮೂರನೇದು, ಪಬ್ಲಿಕ್ ಸಪೋರ್ಟ್ ಆ್ಯಂಡ್ ಗೌರ್ಮೆಂಟ್ ಸಪೋರ್ಟ್. ನಾಲ್ಕನೇದು, VIP ಸ್ಟೇಟಸ್ ಆ್ಯಂಡ್ ಫೇಮ್. ಐದನೇದು, ಲೀಡರ್ಶಿಪ್ ಕ್ವಾಲಿಟಿ. ಆರನೇದು, ಗೌರ್ಮೆಂಟ್ ಸಪೋರ್ಟ್. ಏಳನೇದು, ಫೇಮ್ ಮತ್ತು VIP ಸ್ಟೇಟಸ್. ಎಂಟನೇದು, ಕೈಂಡ್ನೆಸ್. ಒಂಬತ್ತನೇದು, ಹೆಲ್ಪಿಂಗ್ ನೇಚರ್. ಹತ್ತನೇದು, ಟಾಪ್ ಪೊಸಿಷನ್ ಆ್ಯಂಡ್ ಕ್ರಿಯೇಟಿವಿಟಿ. ಸಿಂಹ ರಾಶಿ, ಈ ರಾಶಿಯವರು ಸಿಂಹ ಥರನೇ ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ, ಸ್ವಲ್ಪ ಈಗೋ ಜಾಸ್ತಿ. ಇದರಿಂದನೇ ಇವರು ಸ್ವಲ್ಪ ಫ್ರೆಂಡ್ಸ್ಗಳು ಸ್ವಲ್ಪ ಕಡಿಮೆ. ಯಾಕಂತ ಹೇಳಿದ್ರೆ ಇವ್ರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ತುಂಬ ಕೋಪ ಬರುತ್ತೆ, ತುಂಬ ಅಗ್ರೆಸಿವ್ ಆಗಿರ್ತಾರೆ, ತುಂಬ ಡಿಸಿಷನ್ ಮೇಕಿಂಗ್ ಎಲ್ಲ ತುಂಬ ಫಾಸ್ಟ್ ಇರುತ್ತೆ, ಎಲ್ಲದರಲ್ಲೂ ಕ್ವಿಕ್ ಲರ್ನರ್ಸ್ ಆಗಿರ್ತಾರೆ, ಯಾರ ಬಗ್ಗೆನೂ ಗಾಸಿಪ್ ಮಾತಾಡಲ್ಲ, ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಇದರಿಂದನೇ ಇವರಿಗೆ ಸ್ವಲ್ಪ ಫ್ರೆಂಡ್ಸ್ಗಳು ತುಂಬ ಕಡಿಮೆ. ಬಟ್ ಇವ್ರಿಗೂ ಕೂಡ ಈ ಫ್ರೆಂಡ್ಸ್ ಅನ್ನೋದಕ್ಕಿಂತ ಈ ಫ್ರೆಂಡ್ಶಿಪ್ ಅನ್ನೋ ಜಾಸ್ತಿ. 10 ಜನ ಫ್ರೆಂಡ್ಸ್ ಇರೋದಕ್ಕಿಂತ ಒಬ್ಬ ಫ್ರೆಂಡ್ಸ್ ಇದ್ರು ಒಂದು ಕ್ವಾಲಿಟಿ ಇರಬೇಕು ಅನ್ನೋ ಕ್ಯಾರೆಕ್ಟ್ರು ಈ ಸಿಂಹರಾಶಿಯವ್ರಿಗಿರುತ್ತೆ. ಇದರಿಂದನೇ ಇವರಿಗೆ ಫ್ರೆಂಡ್ಸ್ಗಳು ತುಂಬ ಕಡಿಮೆ. ಮತ್ತು ಇವರು ಫ್ಯಾಮಿಲಿಗೂ ಅಷ್ಟೇ, ಇವರು ಫ್ಯಾಮಿಲಿಲಿ 10 ಜನ ಇದ್ದರೂ ಕೂಡ ಇವರೇ ಡಿಸಿಷನ್ ಮೇಕಿಂಗ್ ಆಗಿರ್ತಾರೆ ಮನೇಲಿ. ಯಾಕಂತ ಹೇಳಿದ್ರೆ ಇವ್ರು ಹೇಳೋದೇ ನಡಿಬೇಕು ಅಂತೇಳಿ ಇವ್ರಿಗೆ ಮಾತ್ರ ಆ ಲೀಡರ್ಶಿಪ್ ಕ್ವಾಲಿಟಿ, ಆ ಟಾಪ್ ಪೊಸಿಷನು, ಆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಲು, ಆ ಶಾರ್ಪ್ನೆಸ್ಸು ಇದೆಲ್ಲ ಈ ಸಿಂಹ ರಾಶಿಯವ್ರಿಗೆ ಮಾತ್ರ ಇರುತ್ತೆ. ಈ ರಾಶಿಯವ್ರು ಏನಂತ ಹೇಳಿದ್ರೆ 10 ಜನ ಹೋಗ್ತಿದ್ರು ಕೂಡ ಈ ರಾಶಿಯವರು ಹೋದ್ರೆ ಈಸಿಯಾಗಿ ಕಂಡುಹಿಡ್ಬಿಡ್ತಾರೆ ಇವನು ಸಿಂಹ ರಾಶಿನೇ. ಯಾಕಂತ ಹೇಳಿದ್ರೆ ಇವ್ರಿಗಿರುವಂಥ ಫಿಸಿಕಲ್ ಸ್ಟ್ರೆಂತ್, ಫಿಟ್ನೆಸ್ ಮತ್ತು ಇವ್ರಿಗಿರುವಂಥ ಆ ಗಟ್ಸ್ ಬೇರೆ ರಾಶಿಯವರಿಗಿರಲ್ಲ ಅಷ್ಟಾಗಿ. ಯಾಕಂತೇಳಿ ಇವರು ಅಷ್ಟು ಡಾಮಿನೆಂಟ್ ಆಗಿರ್ತಾರೆ, ಅಷ್ಟು ಅಟ್ರಾಕ್ಟಿವ್ ಆಗಿರ್ತಾರೆ. ಮತ್ತು ಇವ್ರಿಗೂ ಇವ್ರ ತಂದೆ ಹೆಲ್ತ್ ಎಲ್ಲ ಚೆನ್ನಾಗಿರಬೇಕು, ಇವ್ರ ಹೆಲ್ತ್ ಚೆನ್ನಾಗಿರಬೇಕು, ಇವ್ರ ಹಾರ್ಟ್ ಕಂಡೀಷನ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸೂರ್ಯ ಲಗ್ನಾಧಿಪತಿ ಚೆನ್ನಾಗಿದ್ದರೆ, ಸಿಂಹರಾಶಿ ಆಗಿದ್ದರೆ ಇವರಿಗೆ ಫಿಸಿಕಲ್ ಸ್ಟ್ರೆಂತು, ಫೇಮು, ಗ್ರೋತು, ಗೌರ್ಮೆಂಟ್ ಸಪೋರ್ಟು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋಂಗೆ ಈ ಪಾಲಿಟಿಕ್ಸಲ್ಲಿ ಟಾಪ್ ಪೊಸಿಷನಲ್ಲಿರೋರು ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CEO, MD, ಪೊಲೀಸು ಅಂತ ಡಿಪಾರ್ಟ್ಮೆಂಟಲ್ಲಿ IPS, IAS ಆಫೀಸರ್ಸ್ಗಳೆಲ್ಲ ಈ ಸಿಂಹರಾಶಿಯವರೇ ಮ್ಯಾಕ್ಸಿಮಮ್. ಯಾಕಂತ ಹೇಳಿದ್ರೆ ದೇ ಆರ್ ದ ರೂಲರ್ಸ್. ಒಂದು ಆರ್ಡರ್ ಪಾಸ್ ಮಾಡೋದಾಗಿರ್ಬೋದು. ಮತ್ತು ಇವರು ಸಿಂಹರಾಶಿ ಅಂತ ಹೇಳಿದ್ರೆ ನಥಿಂಗ್ ಬಟ್ ಕಿಂಗ್, ರಾಜ. ಈ ರಾಜ ಹೇಗೆ ತನ್ನಲ್ಲಿರೋ ಎಲ್ಲ ಚಿನ್ನ ಆಭರಣಗಳು ಯಾರಾದರೂ ಒಬ್ರು ಬಂದು ಕಷ್ಟ ಅಂತ ಹೇಳಿದ್ರೆ, ಯಾರೊಬ್ರು ಹೊಕ್ಕಳಿ ಏನಾದರೂ ಹೇಳ್ಬಿಟ್ರೆ ತನ್ನಲ್ಲಿರೋ ಎಲ್ಲ ಚಿನ್ನ ಬಂಗಾರ ನಾಣ್ಯಗಳನ್ನೆಲ್ಲ ಆಸ್ತಿಗಳನ್ನ ಕೊಟ್ಬಿಡ್ತಾರೋ, ಅದೇ ರೀತಿ ಸಿಂಹರಾಶಿಯವರು ಕೂಡ ಯಾರಾದರೂ ಕಷ್ಟ ಅಂತೇಳಿ ಏನಾದರೂ ಹೇಳ್ಬಿಟ್ರೆ ತನ್ನಲ್ಲಿರೋ ಎಲ್ಲದನ್ನು ಕೊಟ್ಬಿಡ್ತಾರೆ. ಮತ್ತು ಇವರಿಗೆ ಗಾಸಿಪ್ ಮಾತಾಡೋದು ಇಷ್ಟ ಆಗಲ್ಲ. ಅದೇ ಥರ ಗಾಸಿಪ್ ಮಾತಾಡೋದು ಹತ್ರ ಇಟ್ಕೊಳ್ಳಲ್ಲ ಇವರು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಇವರಿಗೆಲ್ಲ ಕರೆಕ್ಟಾಗಿರಬೇಕು, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಸುಳ್ಳೆಲ್ಲ ಹೇಳಲ್ಲ ಇವರು. ಇದರಿಂದನೇ ಇವರಿಗೆ ಎಲ್ಲದರಲ್ಲೂ ಹೊಡ್ತಾ ಬೀಳ್ತಾ ಇರುತ್ತೆ. ಕೆಲವೊಂದು ಸತಿ ಇದರಿಂದನೇ ಇವರು ಸೈಲೆಂಟ್ ಆಗಿಬಿಡ್ತಾರೆ, ಅಲೋನ್ ಆಗಿಬಿಡ್ತಾರೆ. ಯಾಕಂತ ಹೇಳಿದ್ರೆ ಇವರಿಗೆ ಸಾಥ್ ಕೊಡೋವಂಥವ್ರು ಯಾರು ಇರಲ್ಲ. ಯಾಕಂತ ಹೇಳಿದ್ರೆ ಇವರು ತುಂಬ ಫಾಸ್ಟ್ ಶ್ರೂಡಾಗಿ ಇರೋದ್ರಿಂದ ಆಪೋಸಿಟ್ ಇರೋರು ಅಂಥವ್ರೆ ಸಿಗೋದಿಲ್ಲ. ಹಾಗಾಗಿ ಇವರು ಅದರಲ್ಲಿ ಒಂದು ಬೇಜಾರಾಗಿ ಸ್ವಲ್ಪ ಅಲೋನ್ ಆಗಿರ್ತಾರೆ ಕೆಲವೊಂದು ಟೈಮಲ್ಲಿ. ಬಟ್ ಇವರು ಯಾವುದೇ ಒಂದು ಡಿಸಿಷನ್ ತಗೊಂಡ್ರು ಅದನ್ನ ಗೀವ್ ಕೊಡಲ್ಲ. ಏನಂತ ಹೇಳಿದ್ರೆ ಹಿಂತಿರುಗಲ್ಲ, ಮುಂದೆ ಇಟ್ಟ ಕಾಲನ್ನ ಯಾವತ್ತೂ ಹಿಂದೆನೇ ಇಡೋದಿಲ್ಲ ಇವರು. ಇದೊಂದು ಇವರಿಗೆ ಸ್ವಲ್ಪ ಒಂದು ಕಡೆ ನೆಗೆಟಿವ್, ಒಂದು ಕಡೆ ಪಾಸಿಟಿವ್ ಆಗುತ್ತೆ. ಮತ್ತು ಕೆಲವೊಂದು ಕಡೆ ಈಗೋ ಜಾಸ್ತಿ ಇವರಿಗೆ. ಈಗ ಅಂತ ಹೇಳಿದ್ರೆ ನನಗೆಲ್ಲ ಗೊತ್ತು, ನಾನೇ ಫಸ್ಟು ಅಂತೇಳಿ ಎಲ್ಲದರಲ್ಲೂ ಮುಂದೆ ಇರ್ತಾರೆ, ಎಲ್ಲ ಆಪರ್ಚುನಿಟಿನ ಇವರೇ ತಗೋತಾರೆ. ಹಾಗಾಗಿ ಇವ್ರಿಗೆ ಸ್ವಲ್ಪ ಕೆಲವೊಂದು ಶತ್ರುಗಳು ಜಾಸ್ತಿ, ಎನಿಮೀಸ್ಗಳು ಜಾಸ್ತಿ ಆಗ್ತಾರೆ ಅನ್ನೋದು ಬಿಟ್ಟರೆ ಇದು ಇರೋದ್ರಲ್ಲಿ ತುಂಬ ಒಳ್ಳೆ ರಾಶಿ. ಇದರಲ್ಲಿ ಟಾಪು ಕಾಲಪುರುಷನಿಗೆ 5ನೇ ಮನೆ ಅನ್ನೋದ್ರಿಂದ ಇದೊಂದು ಪೂರ್ವಜನ್ಮ ಪುಣ್ಯಸ್ಥಾನ ಆಗಿರೋದ್ರಿಂದ ಈ ರಾಶಿ ಹುಟ್ಟೋರಿಗೆ ಮದುವೆ, ಮಕ್ಕಳು, ಪೂರ್ವಜೀವಿತ ಆಸ್ತಿಗಳು ಎಲ್ಲ ಚೆನ್ನಾಗಿರುತ್ತೆ. ಇವರಿಗೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಇರುತ್ತೆ. ತನ್ನ ಮೇಲೆ ತಾನು ತುಂಬ ನಂಬಿಕೆ ಜಾಸ್ತಿ ಇರಬೇಕು. ನಾನು ಮಾಡ್ತೀನಿ, ನಾನಿದ್ದೀನಿ, ಯಾರೇನೇ ಹೇಳಿದ್ರು ಪರವಾಗಿಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನನ್ನ ಕೆಲಸ ನಾನು ಮಾಡ್ತೀನಿ, ನಾನು ಮುಗಿಸ್ತೀನಿ, ಮಾತು ಕೊಟ್ಟರೆ ಕೊಟ್ಟಿದ್ದೆ, ಮತ್ತೆ ಅದನ್ನು ಹಿಂತಿರುಗೋದು, ಆ ಮಾತಿಗೆ ಕದಿಯೋದು ಇದೆಲ್ಲ ಇಲ್ಲವೇ ಇಲ್ಲ. ಹೇಳಿದೆ, ನಾವು ಹೇಳಿದ್ಮೇಲೆ ಮುಗೀತು, ನಾವು ಮಾಡ್ತೀವಿ ಅನ್ನೋ ಈ ಕ್ಯಾರೆಕ್ಟ್ರು ಈ ರಾಶಿಯವರು. ಈ ರಾಶಿಯವರಿಗೆ ಸ್ವಲ್ಪ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಗಳು ಬರುತ್ತೆ. ಹಂಗಂತಂದರೆ ಅವ್ರ ಬಾಡಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ನೋವುಗಳು ಬರ್ಬೋದು. ಮತ್ತು ಸೂರ್ಯ ಅನ್ನೋನು ಆತ್ಮಕಾರಕ, ಹಂಗಂದ್ರೆ ಮನಸ್ಸಿಗೆ ಅವನೇ ಕಾರಕ ಆಗಿರೋದ್ರಿಂದ ಈ ಸೂರ್ಯ ರಾಹು, ಸೂರ್ಯ ಕೇತು, ಸೂರ್ಯ ಶನಿ ಅಂತ ಜಾತಕದಲ್ಲಿದ್ದರೆ ಅವ್ರು ಸ್ವಲ್ಪ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರ್ಬೋದು. ಹಂಗಂತೇಳಿದ್ರೆ ಈ ಬೈಪಾಸ್ ಸರ್ಜರಿ ಆಗಿದೆ, ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಂದ್ಬಿಟ್ರೆ ಈ ರಾಶಿಯವರಿಗೆ ಬೇರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಯಾವುದೂ ಬರೋದಿಲ್ಲ. ಅದೇ ರೀತಿ ಈ ರಾಶಿಯವರಿಗೆ ದೈವ ಭಕ್ತಿ ತುಂಬ ಜಾಸ್ತಿ. ದೇವ್ರ ಮೇಲೆ ತುಂಬ ನಂಬಿಕೆ ಆಗಿರ್ಬೋದು, ದೇವ್ರ ಕಾರ್ಯಗಳು ಮಾಡೋದು, ಮತ್ತು ಪ್ರತಿದಿನ ನಮ್ಮ ವಂಶದವರಿಗೆ ಇದ್ರು, ನಮ್ಮ ಫ್ಯಾಮಿಲಿಗೆ, ನಮ್ಮ ಹೆರಿಟೇಜ್, ಕಲ್ಚರು, ಟ್ರೆಡಿಷನ್ ಅಂತೇಳಿ ತುಂಬ ಅವರ ತಂದೆ ತಾಯಿ, ತಾತ, ಅಜ್ಜನೆಲ್ಲ ತುಂಬ ನೆನೆಸ್ಕೋತಾರೆ. ತುಂಬ ಅದನ್ನು ಈ ಸಿಂಹರಾಶಿ ಅಧಿಪತಿ ಬಂದು ಸೂರ್ಯ, ಅವರು ಹೆಲ್ತು, ವೆಲ್ತು ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳೋದಾದರೆ ಅವ್ರು ಬಂದು ಸೋಮವಾರ, ಅದಿಲ್ಲ ಅಂದರೆ ಭಾನುವಾರ ಸೂರ್ಯ ನಮಸ್ಕಾರ ಮಾಡೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು ಮಾಡಿದ್ರೆ ಇವ್ರಿಗೆ ಹೆಲ್ತ್, ವೆಲ್ತು, ಫಿನಾನ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಮತ್ತು ಎಜುಕೇಷನ್ ಎಲ್ಲ ರೀತಿಯಾಗೂ ಒಳ್ಳೆಯದಾಗುತ್ತೆ.
ಇದು ಈ ಸಿಂಹರಾಶಿಯವರ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.